ಜನಸಾಮಾನ್ಯರು ಬ್ಯಾನರ್ ಹಾಕಬೇಕಾದರೆ ದಾವಣಗೆರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಾಕಷ್ಟು ಕಂಡೀಷನ್ ಹಾಕ್ತಾರೆ. ಆದರೆ ಅದು ಪಾಲಿಕೆ ಅಧಿಕಾರಿಗಳಿಗೆ ಅನ್ವಯ ಆಗುವುದಿಲ್ವಾ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದ್ದು, ಜನಸಾಮಾನ್ಯರಿಗೆ ಒಂದು ಕಾನೂನು, ಅಧಿಕಾರಿಗಳಿಗೆ ಒಂದು ಕಾನೂನಾ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಹೌದು, ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ಪಾಲಿಕೆ ನೌಕರರ ರಾಜ್ಯ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ನಗರದ ಪ್ರಮುಖ ವೃತ್ತಗಳಲ್ಲಿ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ದಾವಣಗೆರೆಯಲ್ಲಿ ಪ್ಲಾಸ್ಟಿಕ್ ಬ್ಯಾನರ್ ನಿಷೇಧ ಮಾಡಿರುವ ದಾವಣಗೆರೆ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನಿಷೇಧಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡಿದ್ದು, ನಗರದ ಪ್ರಮುಖ ವೃತ್ತಗಳಲ್ಲಿ ಪಾಲಿಕೆಯಿಂದಲೇ ಪ್ಲಾಸ್ಟಿಕ್ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಈ ಬ್ಯಾನರ್ನಲ್ಲಿ ಪಾಲಿಕೆ ಕಮಿಷನರ್ ರೇಣುಕಾ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಫೋಟೋ ಕೂಡ ಇವೆ. ಪಾಲಿಕೆ ಅಧಿಕಾರಿಗಳು ಸಾರ್ವಜನಿಕರು ಪ್ಲಾಸ್ಟಿಕ್ ಬ್ಯಾನರ್ ಹಾಕಿದರೆ ಪರಿಸರಕ್ಕೆ ಹಾನಿಕಾರಕ ಎಂಬ ಕಾರಣ ನೀಡಿ ಬ್ಯಾನರ್ ಅಳವಡಿಸಿದವರಿಗೆ ನೋಟಿಸ್ ನೀಡಿ ಅವರಿಗೆ ದಂಡ ಹಾಕ್ತಾರೆ. ಆದರೆ ಅದೇ ನಿಯಮವನ್ನು ಜಾರಿಗೊಳಿಸಿದ ಪಾಲಿಕೆಯೇ ಇದೀಗ ಪ್ಲಾಸ್ಟಿಕ್ ಬ್ಯಾನರ್ಗಳನ್ನು ಅಳವಡಿಸಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಪಾಲಿಕೆಯಿಂದ ಹೊರಡಿಸಿರುವ ನಿಯಮಗಳು ಜನಸಾಮಾನ್ಯರಿಗೆ ಮಾತ್ರ ಅನ್ವಯವಾಗುತ್ತವೆಯೇ? ಅವು ಅಧಿಕಾರಿಗಳಿಗೆ ಅನ್ವಯವಾಗುವುದಿಲ್ಲವೇ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡುವಂತೆ ಮಾಡಿದ್ದು, ಪಾಲಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದು, ಈ ಕುರಿತು ನಮ್ಮ ಪ್ರತಿನಿಧಿ ಅರ್ಣೇಶ್ ವಾಕ್ಥ್ರೂ ಮಾಡಿದ್ದಾರೆ. ನೋಡೋಣ ಬನ್ನಿ. ಪ್ಲಾಸ್ಟಿಕ್ ಬ್ಯಾನರ್ ಬಳಕೆಗೆ ತದ್ವಿರುದ್ಧವಾಗಿ ಮಹಾನಗರ ಪಾಲಿಕೆ ನಡೆದುಕೊಂಡಿರುವಂಥದ್ದು ಹೌದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಏನು ಮಹಾನಗರ ಪಾಲಿಕೆ ಮುಂದೆ ಈಗ ರಾರಾಜಿಸುತ್ತಿರುವಂತಹ ಬ್ಯಾನರ್ಗಳು ಪ್ಲಾಸ್ಟಿಕ್ ಇಂದ ತಯಾರಾಗಿರುವಂಥದ್ದು. ಅಂದರೆ ಮಹಾನಗರ ಪಾಲಿಕೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಮಾಡಬೇಕು ಎಂಬುದು ಒಂದು ಕನಸನ್ನು ಕಟ್ಟಿಕೊಂಡಿರುವಂಥದ್ದು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಏನು ದಾವಣಗೆರೆ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಮುಕ್ತ ನಗರಿ ಮಾಡಬೇಕು ಎಂಬುದು ಒಂದು ಆಸೆ ಇದೆ. ಆದರೆ ಇಲ್ಲಿನ ಅಧಿಕಾರಿಗಳೇ ಇದೀಗ ಪ್ಲಾಸ್ಟಿಕ್ನಲ್ಲಿ ರಾರಾಜಿಸುತ್ತಿರುವಂಥದ್ದು. ಅಂದರೆ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಏನು ಮಹಾನಗರ ಪಾಲಿಕೆಯ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಹಿನ್ನೆಲೆ ಪಾಲಿಕೆ ಮುಂಭಾಗದಲ್ಲೇ ಈಗೇನು 4-5 ಬ್ಯಾನರ್ಗಳಲ್ಲಿ ಅಂದರೆ ಪ್ಲಾಸ್ಟಿಕ್ ಇಂದ ನಿರ್ಮಿತವಾದಂತಹ ಬ್ಯಾನರ್ಗಳಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ರಾರಾಜಿಸುತ್ತಿರುವಂಥದ್ದು. ಅಂದರೆ ಜನಸಾಮಾನ್ಯರಿಗೆ ಒಂದು ಕಾನೂನು, ಪಾಲಿಕೆಗೆ ಒಂದು ಕಾನೂನಾ ಎಂಬುದು ನಮ್ಮ ಪ್ರಶ್ನೆ. ಸಾರ್ವಜನಿಕರ ಆಕ್ರೋಶಕ್ಕೆ ಒಂದು ಕಾರಣ ಆಗಿರುವಂಥದ್ದು. ಅಂದರೆ ಏನು, ಹಬ್ಬ ಹರಿದಿನಗಳಲ್ಲಿ ಅಂದರೆ ಪ್ಲಾಸ್ಟಿಕ್ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದರೆ ಮರುದಿನವೇ ಆ ಬ್ಯಾನರ್ಗಳು ತೆರವುಗೊಳಿಸುವಂಥ ಕಾರ್ಯಾಚರಣೆಯಲ್ಲಿ ಮಹಾನಗರ ಪಾಲಿಕೆ ಮುಂದಾಗುತ್ತೆ. ಇಲ್ಲಿ ಇರುವಂಥ ಬ್ಯಾನರ್ಗಳಿಗೆ ಯಾವುದಕ್ಕೂ ಒಂದು ರಿಜಿಸ್ಟರ್ ನಂಬರ್ ಇಲ್ಲ. ಅದು ಮಹಾನಗರ ಪಾಲಿಕೆ ಕಾರ್ಯಕ್ರಮ, ಅದಕ್ಕೆ ನಮ್ಮದು ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಬಳಸುವಂತಹ ಬ್ಯಾನರ್ಗಳು ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕಿಂದ ಕೂಡಿರುವಂಥದ್ದು. ಮಹಾನಗರ ಪಾಲಿಕೆಯ ಪ್ರಕಾರ ಒಂದು ಬ್ಯಾನರ್ಗಳು ಅಂದರೆ ಪ್ರಚಾರಕ್ಕೆ ನಾವು ಯಾವುದೇ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದರೆ ಅದು ಬಟ್ಟೆಗಳಿಂದ ನಿರ್ಮಿತವಾಗಿರ್ಬೇಕು, ಅಂದರೆ ನಿರ್ಮಾಣ ಮಾಡಿರುವಂಥ ಬ್ಯಾನರ್ಗಳಿಗೆ ಮಾತ್ರ ಅವಕಾಶ ಅಂತ ಉಲ್ಲೇಖ ಮಾಡಿರ್ತಾರೆ. ಆದರೆ ಇಲ್ಲಿಯ ಅಧಿಕಾರಿಗಳೇ ಇವತ್ತು ಪ್ಲಾಸ್ಟಿಕ್ ಬ್ಯಾನರ್ಗಳಲ್ಲಿ ರಾರಾಜಿಸುತ್ತಿದ್ದಾರೆ. ಇದರಿಂದ ದಾವಣಗೆರೆ ಜನ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಅಂದರೆ ಮಹಾನಗರ ಪಾಲಿಕೆ ಇರುವಂಥದ್ದು ಪ್ಲಾಸ್ಟಿಕ್ ಮುಕ್ತ, ದಂಡ ಹಾಕುವಂತಹ ಹಾಗೂ ಏನು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತಹ ಒಂದು ದಂಡಾಧಿಕಾರಿಗಳಂತಹ ಏನು ಆಯುಕ್ತರನ್ನು ನಾವು ಕರಿತೀವಿ. ಅವರೇ ಈ ರೀತಿ ತಪ್ಪು ಮಾಡಿದರೆ ಹೇಗೆ? ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕಂತ ದಾವಣಗೆರೆಯ ಒಂದು ಕನಸಾಗಿರುವಂಥದ್ದು. ಆದರೆ ಅಧಿಕಾರಿಗಳೇ ಈಗ ಬ್ಯಾನರ್ನಲ್ಲಿ ರಾರಾಜಿಸುತ್ತಿದ್ದಾರೆ. ಅದು ಮಹಾನಗರ ಪಾಲಿಕೆಯ ಪ್ರಮುಖ ಬೀದಿಗಳಲ್ಲೂ ಸಹ ಹಾಗೂ ಮಹಾನಗರ ಪಾಲಿಕೆಯ ಮುಂಭಾಗ ಸಹ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿರುವಂತಹ ದೃಶ್ಯ. ಇಲ್ಲೇ ಸುಮಾರು 4ರಿಂದ 5 ಬ್ಯಾನರ್ಗಳು ರಾರಾಜಿಸುತ್ತಿದೆ. ಅಂದರೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಂದ ಮಹಾನಗರ ಪಾಲಿಕೆ ಇದಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡಿಕೊಂಡೆ ಏನು ಮಹಾನಗರ ಪಾಲಿಕೆಗೆ ಮುಂದುವರೆದಿರುವಂಥದ್ದು. ಅವರ ಕಾರ್ಯಕ್ರಮಕ್ಕಾಗಲಿ ಅವರ ಆಚರಣೆಗಾಗಲಿ ನಾವೇನು ನಿಷೇಧ ಇರ್ತಿಲ್ಲ. ಅಂದರೆ ಒಬ್ಬ ಅಧಿಕಾರಿಗಳು ಅಂದರೆ ಜನಸಾಮಾನ್ಯರಿಗೆ ಒಂದು ಕಾನೂನು ಮಾಡೋದು, ಅಧಿಕಾರಿಗಳೇ ಒಂದು ಕಾನೂನು ಅಂದರೆ ಯಾವ ರೀತಿ ಅಂತ ಸಾಗ್ತಿದೆ ದಾವಣಗೆರೆ ಅಂತ ಇದನ್ನು ಕೇಳೋರು ಯಾರಿಲ್ವಾ? ಜಿಲ್ಲಾಧಿಕಾರಿಗಳು ಏನು ಸುಮ್ಮನೆ ಇದ್ದಾರಾ? ಅಂದರೆ ಜನಸಾಮಾನ್ಯರಿಗೆ ಒಬ್ಬ ಹಣ್ಣಿನ ವ್ಯಾಪಾರಿ ₹1 ಕವರ್ ಬಾರಿದರೆ ಅವರಿಗೆ ₹1000ದಿಂದ ₹2000 ದಂಡ ಹಾಕ್ತಾರೆ. ಮಹಾನಗರ ಪಾಲಿಕೆಯವರು ಇದೀಗ 10-15 ಅಡಿಯ ಎತ್ತರದ ಏನು ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಇದನ್ನು ಕೇಳೋರು ಯಾರಿಲ್ವಾ? ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ? ಜನಸಾಮಾನ್ಯರಿಗೆ ಒಂದು ಕಾನೂನು, ಅಧಿಕಾರಿಗಳಿಗೆ ಒಂದು ಕಾನೂನಾ? ಬೇಲಿನೇ ಎದ್ದು ಹೊಲ ಮೇಯ್ದರೆ ಹೇಗೆ? ಇದು ಗಾದೆ ಮಾತಾಗಿತ್ತು. ಆದರೆ ಇಲ್ಲಿ ನಮ್ಮ ಕಣ್ಮುಂದೆನೇ ಕಾಣ್ತಿದೆ. ಮಹಾನಗರ ಪಾಲಿಕೆ ಇವತ್ತು ಏನು ಕಾರ್ಯಕ್ರಮದ ಹಿನ್ನೆಲೆ ಅಳವಡಿಸಿರೋಂಥ ಬ್ಯಾನರ್ಗಳು ಸಂಪೂರ್ಣವಾಗಿ ಪ್ಲಾಸ್ಟಿಕ್ನಿಂದ ತಯಾರಾಗಿರುವಂಥದ್ದು. ಪ್ಲಾಸ್ಟಿಕ್ ಬ್ಯಾನರ್ಗೆ ಅವಕಾಶವಿಲ್ಲ, ನಮ್ಮಲ್ಲಿ ಪ್ಲಾಸ್ಟಿಕ್ ಬ್ಯಾನರ್ನ ಹಾಕೋಂಗಿಲ್ಲ ಅಂತ ಸಾವಿರಾರು ರೂಪಾಯಿ ದಂಡ ಹಾಕೋ ಅಧಿಕಾರಿಗಳು ಇವತ್ತು ಬ್ಯಾನರ್ ಮೂಲಕ ರಾರಾಜಿಸುತ್ತಿದ್ದಾರೆ. ಅಂದರೆ ಬಟ್ಟೆ ಬ್ಯಾನರಿಗೆ ಮಾತ್ರ ದಾವಣಗೆರೆಯಲ್ಲಿ ಅವಕಾಶ ಅಂತ ನಾವು ಕೇಳ್ಪಟ್ಟಿವಿ. ಆದರೆ ಇವತ್ತು ಅಧಿಕಾರಿಗಳೇ ಇವತ್ತು ಪ್ಲಾಸ್ಟಿಕ್ ಬ್ಯಾನರಲ್ಲಿ ರಾರಾಜಿಸುತ್ತಿರುವಂಥದ್ದು. ಇದನ್ನು ಕೇಳೋರು ಯಾರು?
ಜನಸಾಮಾನ್ಯರಿಗೆ ಒಂದು ಕಾನೂನು, ಅಧಿಕಾರಿಗಳಿಗೆ ಒಂದು ಕಾನೂನು ಆದರೆ ಹೇಗೆ? ಜನರು ಮತ್ತು ಆಕ್ರೋಶಕ್ಕೆ ಕಾರಣ ಅಂದರೆ ಇದು ಒಂದೇ ಕಾರಣ ಅಂದರೆ ಪ್ಲಾಸ್ಟಿಕ್ ಬ್ಯಾನರಲ್ಲಿ ಇವತ್ತು ಅಧಿಕಾರಿಗಳು ನೀವೇನು ದೃಶ್ಯದಲ್ಲಿ ನೋಡ್ತೀರಾ, ಪಾಲಿಕೆ ಅಧಿಕಾರಿಗಳೆಲ್ಲ ಸೇರಿ ಈ ಒಂದು ಬ್ಯಾನರಲ್ಲಿ ರಾರಾಜಿಸುತ್ತಿರುವಂಥದ್ದು. ಇದನ್ನು ಕೇಳೋರು ಯಾರು ಅನ್ನೋದು ನಮ್ಮ ಪ್ರಶ್ನೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳಿಗೆ ಕಡಿವಾಣ ಹಾಕೋಕ್ಕೆ ಜಿಲ್ಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ. ಇವತ್ತು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏನು ಮಹಾನಗರ ಪಾಲಿಕೆ ಹಾಗೂ ಅವರ ನೌಕರರ ಇಲಾಖೆಯಿಂದ ನಡೆಸ್ತಾ ಇದ್ದಾರೆ. ಇವತ್ತು ನೋಡ್ಬೋದು ಅದರ ಪ್ರಚಾರಕ್ಕೆ ದಾವಣಗೆರೆಯಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ವ್ಯಾಪಕವಾಗಿ ಈ ಪ್ಲಾಸ್ಟಿಕ್ ನಿಷೇಧಿತ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಇವತ್ತು ಎಲ್ಲರಿಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಆಯುಕ್ತರು ಅವರೇ ಹೇಳ್ತಾರೆ ನಿಷೇಧಿತ ಫ್ಲೆಕ್ಸ್ಗಳನ್ನು ಹಾಕಬಾರ್ದು ಅಂತ. ಆದರೆ ಇವತ್ತು ಆಯುಕ್ತರ ಫೋಟೋ ಇದೆ, ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಫೋಟೋ ಇದೆ, ಅವರೇ ಊರು ತುಂಬ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಏನೋ ಹೇಳ್ತಾರೆ ಬೇಲಿನೇ ಎದ್ದು ಹೊಲ ಮೇಯ್ದರೆ ಹೆಂಗೆ ಅಂತ. ಊರಿಗೆಲ್ಲ ಆಚಾರ ಹೇಳೋರು ಇವ್ರ ಮನೆಗೆ ಸಮಸ್ಯೆ ಇದೆ. ಹಂಗಾಗಿ ಇವತ್ತು ಏನು ಈ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ, ಪ್ಲಾಸ್ಟಿಕ್ ಫ್ಲೆಕ್ಸ್ ನಿಷೇಧಿತ ಫ್ಲೆಕ್ಸ್, ಇದು ರಾಜ್ಯ ಸರ್ಕಾರನೂ ನಿಷೇಧ ಮಾಡಿದೆ, ಆಮೇಲೆ ಮಹಾನಗರ ಪಾಲಿಕೆನೂ ನಿಷೇಧ ಮಾಡಿದೆ. ಇವತ್ತು ಆ ಫ್ಲೆಕ್ಸ್ನ ಇವರೇ ಬಳಸ್ತಾರೆ, ಇವರೇ ಹಾಕ್ತಾರೆ ಅಂದರೆ ಇನ್ನು ಸಾಮಾನ್ಯ ಜನರ ಕತೆ ಏನು? ಈಗ ಸಾರ್ವಜನಿಕರಿಗೆ ಒಂಥರ ಕಾನೂನು, ಇವ್ರಿಗೆ ಒಂಥರ ಕಾನೂನಾ? ಇವರು ಅದನ್ನು ತಿಳ್ಕೊಬೇಕು. ಇವತ್ತು ಅವ್ರು ಮಾಡಲಿ, ಬಟ್ಟಿ ಫ್ಲೆಕ್ಸ್ಗಳನ್ನು ಹಾಕಲಿ, ಅವರು ಕೂಡ ರಿಸಿಪ್ಟ್ನ ಆರಿಸಿ ಮಹಾನಗರ ಪಾಲಿಕೆಯಿಂದ ರಿಸಿಪ್ಟ್ ಆರಿಸಿ ಹಾಕ್ಕೊಳ್ಳಿ, ಅವರ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳಿ. ಆದರೆ ಕಾನೂನು ಬಾಹಿರವಾಗಿರುವಂಥ ಫ್ಲೆಕ್ಸ್ ಇದು ಪ್ಲಾಸ್ಟಿಕ್ ಫ್ಲೆಕ್ಸ್, ಇದನ್ನು ಹಾಕಿರೋದು ಇದು ಅಪರಾಧ. ಈಗ ಇದರಲ್ಲಿ ಯಾರ್ಯಾರು ಇದ್ದಾರೆ, ಆಯುಕ್ತರಾಗಿರ್ಬೋದು, ಸಂಬಂಧಪಟ್ಟಿರೋ ಅಧಿಕಾರಿಗಳು ಆಗಿರ್ಬೋದು, ಅವ್ರ ಮೇಲೆ ಎಲ್ಲ ಕ್ರಮ ಕೈಗೊಳ್ಳಬೇಕು. ಯಾಕೆಂದರೆ ಇದನ್ನು ಸ್ಪಷ್ಟವಾಗಿ ಅವರ ಒಂದು ಏನು ಅಧಿಕಾರ ಇದೆ ಅದನ್ನು ದುರ್ಬಳಕೆ ಮಾಡಿದ್ದಾರೆ. ದುರ್ಬಳಕೆ ಮಾಡಿ ಅದರಲ್ಲಿ ನೋಡ್ಬೋದು ನೀವು, ಅದು ಸಿಂಬಲ್ ಸಮೇತ ಇದೆ, ಮಹಾನಗರ ಪಾಲಿಕೆಯ ಸಿಂಬಲ್ ಇದೆ ಫ್ಲೆಕ್ಸ್ನಲ್ಲಿ, ಅದು ಪ್ಲಾಸ್ಟಿಕ್ ಫ್ಲೆಕ್ಸ್ ಮೇಲೆ. ಆದ್ದರಿಂದ ಇದನ್ನು ಜಿಲ್ಲಾಧಿಕಾರಿಗಳು ಭಾಳ ಗಂಭೀರವಾಗಿ ತೊಗೋಬೇಕು. ಯಾಕೆಂದರೆ ಅಧಿಕಾರಿಗಳೇ ಹಿಂಗಾದ್ರು ಅಂದರೆ ನಾಳೆ ಜನ ಕೇಳಕ್ಕೆ ಹೋದರೆ ಉಗಿತಾರೆ, ನೀವೇ ಊರು ತುಂಬ ಹಿಂಗೆ ಫ್ಲೆಕ್ಸ್ ಹಾಕಿರಾ, ಇನ್ನೇನು ನಮಗೇನು ಹೇಳ್ತೀರಿ ಅಂತಾರೆ. ಅದಕ್ಕೆ ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ತಗೊಂಡು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀವಿ. ಇಲ್ಲ ಅಂದರೆ ನಾವು ಕಾನೂನು ಮೂಲಕ ಹೋರಾಟಕ್ಕೆ ಹೋಗ್ತೀವಿ. ಹೌದು, ಈಗ ಚಿಕ್ಕ ಪುಟ್ಟ ಇದರಿಗೆ ಇವರು ದಂಡ ಹಾಕ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೋಗ್ತಾರೆ. ಈಗ ಇವರೇ ಫ್ಲೆಕ್ಸ್ ಹಾಕ್ಬಿಟ್ಟಿದ್ದಾರೆ, ಪ್ಲಾಸ್ಟಿಕ್ ಫ್ಲೆಕ್ಸು ಹೇಳೋರಾಗಿ ಇವರೇ ಮಾಡಿದರೆ ಇವ್ರ ಮಾತು ಯಾರು ಕೇಳ್ತಾರೆ? ಈಗ ಸಾರ್ವಜನಿಕರು ಬಡವ್ರು ಇರ್ತಾರೆ, ಈಗ ಅವರು ಯಾರು ಒಂದು ಹಾಕಿದರೆ ಇವರು ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ, ನೀವು ಇದು ತಪ್ಪು ಮಾಡಿದ್ದೀರಾ ಅಂತ. ಇವ್ರ ಮೇಲೆ ಯಾರು ಕ್ರಮ ಕೈಗೊಳ್ಬೇಕು? ಇವ್ರದ್ದೇ ದರ್ಬಾರ, ಅಧಿಕಾರಿಗಳೇ ದರ್ಬಾರು ಮಾಡ್ಕೊತ ಹೋದರೆ ಸಾರ್ವಜನಿಕರು ಏನಾಗಬೇಕು? ಆದ್ದರಿಂದ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಬೇಕು. ಇಲ್ಲ ಅಂದರೆ ನಾವು ಮುಂದಿನ ಕಾನೂನು ಹೋರಾಟ ಕೈಗೊಳ್ತೀವಿ.